ನಮಸ್ಕಾರ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಹಾರ್ದಿಕ ಸುಸ್ವಾಗತ. ಆತ್ಮೀಯರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ಬಾರಿ ನನ್ನ ಸ್ಟೇಟಸ್ನಲ್ಲಿರುವಂತಹ ಪ್ರವೀಣವಾಣಿಯನ್ನು ಒಂದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ವಾಚನ ಮಾಡುವಂಥದ್ದು ಮತ್ತು ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಯತ್ನ ಈಗಾಗಲೇ ನೂರಾರು ಬಾರಿ ಮಾಡಿದ್ದು ಉಂಟು. ಅದಕ್ಕೆ ತಮ್ಮ ಬೆಂಬಲ, ಸಹಕಾರ, ಪ್ರೋತ್ಸಾಹ ಎಲ್ಲವೂ ನೀಡಿ ನನ್ನನ್ನು ಸಲಹಿದ್ದೀರಿ ಮತ್ತು ಸಾಕಷ್ಟು ಪ್ರೋತ್ಸಾಹ, ಪ್ರೇರಣೆ ನೀಡಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ತಮಗೆ ಚಿರಋಣಿ ಎನ್ನುವಂಥ ಮಾತಿನೊಂದಿಗೆ ಇವತ್ತಿನ ಒಂದು ಪ್ರವೀಣವಾಣಿಯನ್ನು ವಾಚನ ಮಾಡಿ ಬುದ್ಧಿಮಟ್ಟಕ್ಕೆ ತಲುಪಿದಷ್ಟು, ನಿಲುಕಿದಷ್ಟು ವಿಶ್ಲೇಷಿಸುವಂಥ ಪ್ರಯತ್ನ ಮಾಡ್ತೇನೆ. ಇವತ್ತಿನ ಒಂದು ಪ್ರವೀಣವಾಣಿಯ ಶೀರ್ಷಿಕೆ ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ ಅಂಥೇಳಿ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಬಯಸಿದ್ದನ್ನೇ ಲಭಿಸೋದಲ್ಲ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಬಯಸದ್ದನ್ನೇ ಲಭಿಸೋದಲ್ಲ. ದೊರಕಿದ್ದನ್ನೇ ಸ್ವೀಕರಿಸುತ್ತಾ, ದೊರಕಿದ್ದನ್ನೇ ಸ್ವೀಕರಿಸುತ್ತಾ ಉಳಿದಿರೋ ಬದುಕು ಕಳಿಬೇಕಲ್ಲ. ದೊರಕಿದ್ದನ್ನೇ ಸ್ವೀಕರಿಸುತ್ತಾ ಉಳಿದಿರೋ ಬದುಕು ಕಳಿಬೇಕಲ್ಲ. ಉಳಿದಿರೋ ಬದುಕು ಕಳಿಬೇಕಲ್ಲ. ದಕ್ಕಿದ್ದೆಲ್ಲವೂ ಪ್ರಭಂಜನ ವಿಠ್ಠಲನ, ದಕ್ಕಿದ್ದೆಲ್ಲವೂ ಪ್ರಭಂಜನ ವಿಠ್ಠಲನ ಕೊಟ್ಟಿದ್ದೆಂದು ಉಳಿದಿರುವ ಬದುಕು ಕಳಿಬೇಕಲ್ಲ. ದಕ್ಕಿದ್ದೆಲ್ಲವೂ ಪ್ರಭಂಜನ ವಿಠ್ಠಲ ಕೊಟ್ಟಿದ್ದೆಂದು ಉಳಿದಿರೋ ಬದುಕು ಕಳಿಬೇಕಲ್ಲ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ. ಹೌದು, ನಾವು ಈ ಪ್ರಪಂಚದಲ್ಲಿ ನಾವು ಸ್ವತಂತ್ರರಲ್ಲ, ಪರತಂತ್ರರು. ನಡೆಸಿದಂತೆಯೇ ನಾವು ನಡಿತೀವಿ, ಅವ ಆಡಿಸಿದಂತೆಯೇ ಆಡ್ತೀವಿ ಮತ್ತು ಅವ ಬಯಸಿದಂತೆಯೇ ನಾವು ಇಲ್ಲಿ ಸಾಕ್ತಾ ಇರ್ತೀವಿ. ಕೇವಲ ನಾವು ತೊಗ್ಗಲು ಬೊಂಬೆ ಮಾತ್ರ. ಆದರೆ ಅದನ್ನು ಆಡಿಸುವಾತ ಬೇರೆ ಯಾರೋ, ಅಂದರೆ ಒಂದು ವಿಶಿಷ್ಟವಾದಂಥ ಶಕ್ತಿ ನಮ್ಮನ್ನು ಆಡಿಸ್ತದೆ ಅನ್ನೋದನ್ನು ಇಲ್ಲಿ ಹೇಳುವ ತಾತ್ಪರ್ಯ. ಅವ ಹೇಗೆ ಆಡಿಸ್ತಾನೋ ಹಾಗೆ ನಾವು ಆಡಬೇಕೇ ಹೊರತು ನಾವು ಬಯಸಿದಂತೆ ನಮಗೆ, ಅಥವಾ ನಾವು ಆಡಬೇಕನ್ನೋದನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಯಸ್ದನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯವಿಲ್ಲ ಅಂಥೇಳಿ ಈ ಒಂದು ಏನಂತಂದರೆ ವಾಣಿಯ ತಾತ್ಪರ್ಯ ಅಂಥೇಳಿ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ. ನಿಜಕ್ಕೂ ಎಲ್ಲಿ ಸಿಗ್ತದೆ ಹೇಳ್ರಿ? ನಾವು ಏನೆಲ್ಲ ಬಯಸ್ತೀವೋ, ಏನೆಲ್ಲ ಅಪೇಕ್ಷೆ ಪಡ್ತೀವೋ, ಏನೆಲ್ಲ ಕನಸನ್ನು ಕಟ್ತೀವೋ ಮತ್ತು ಏನೆಲ್ಲ ಗುರಿಯನ್ನು ಹೊಂದ್ತೀವೋ, ಏನೆಲ್ಲ ಅಪೇಕ್ಷೆಯನ್ನು ಮಾಡ್ತೀವೋ ಮತ್ತು ಇಷ್ಟೆಲ್ಲ ಮಾಡಿದರೂ ಸಹ ನಾವು ಏನೆಲ್ಲ ನಾವು ಬಯಸಿದ್ದೆಲ್ಲ ಸಿಗಂಗೇ ಇಲ್ಲ. ಹೌದಾ? ಬಯಸಿದ್ದನ್ನೆಲ್ಲ ಲಭಿಸೋದಿಲ್ಲ ಅಂಥೇಳಿ. ಬಯಸದ್ದನ್ನೆಲ್ಲ ಲಭಿಸೋದಲ್ಲ ಅಂದರೆ ನಾವು ಏನು ಬಯಸಂಗಿಲ್ಲ ಅದೇ ಸಿಗ್ತದಲ್ಲ. ಬಯಸದ್ದನ್ನು ಅಂದರೆ ಬಯಸದೇ ಇರುವುದನ್ನು, ಬಯಸದ್ದನ್ನು ಲಭಿಸೋದಲ್ಲ. ನಾವು ಏನು ಬಯಸಂಗಿಲ್ಲ ಅದನ್ನೇ ಸಿಗ್ತದ. ನಾವು ಏನು ಬಯಸಂಗಿಲ್ಲ ಅದನ್ನೇ ಸಿಗ್ತದ. ಬಯಸಿದ್ದೆಲ್ಲ ಸಿಕ್ಕೋದಿಲ್ಲ, ಬಯಸದ್ದನ್ನೆಲ್ಲ ಲಭಿಸೋದಲ್ಲ. ದೊರಕಿದ್ದನ್ನೇ ಸ್ವೀಕರಿಸುತ್ತಾ ನಮಗೇನು ಸಿಗ್ತದ ಅದನ್ನೇ ನಾವು ಸ್ವೀಕಾರ ಮಾಡುತ್ತಾ, ನಮಗೇನು ಲಭಿಸ್ತದ ಅದನ್ನೇ ನಾವು ಸ್ವೀಕಾರ ಮಾಡುತ್ತಾ ಉಳಿದಿರೋ ಬದುಕು ಕಳಿಬೇಕಲ್ಲ. ಕೊಟ್ಟಿದ್ದನ್ನು ನಾವು ಸ್ವೀಕಾರ ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿ ಏನಪ್ಪ ಅಂದರೆ ನಾವು ಕಳಿಬೇಕಲ್ಲ. ಉಳಿದಿರೋ ಬದುಕನ್ನು, ಉಳಿದಿರೋ ಬದುಕನ್ನು ಕಳಿಬೇಕಾಗ್ತದ. ಪರ್ಯಾಯವಿಲ್ಲ, ಅನಿವಾರ್ಯ. ದಕ್ಕಿದ್ದೆಲ್ಲವೂ ಪ್ರಭಂಜನ ವಿಠ್ಠಲನ ಕೊಟ್ಟಿದ್ದೆಂದು. ಏನು ದಕ್ಕ್ಯದ ಈ ಸದ್ಯ ನಮಗೇನು ಉಳಿದದ ಅದು ಕೊಟ್ಟಿದ್ದೆಲ್ಲ ಏನಪ್ಪ ಅಂದರೆ ಅದೆಲ್ಲ ದಕ್ಕಿದ್ದು. ಉಳಿದದ್ದೆಲ್ಲ ಏನಪ್ಪ ಅಂದರೆ ತಂದೆ ಪ್ರಭಂಜನ ವಿಠ್ಠಲ ಅಂದರೆ ಆ ಪರ್ಯಾಯ ಶಕ್ತಿ, ಅಂದರೆ ಅದೊಂದು ಪರಮಶಕ್ತಿ ಏನದ. ಆ ಪರಮಶಕ್ತಿಯೇ ಕೊಟ್ಟಿದ್ದೇ ಏನಪ್ಪ ಅಂದ್ರೆ ನಮಗೆ ದಕ್ಕಿದ್ದೆಲ್ಲವೂ ಆ ಪರಮಶಕ್ತಿಯೇ ಕೊಟ್ಟಿದ್ದು ಅಂಥೇಳಿ ನಾವು ತಿಳ್ಕೊಂಡ. ದಕ್ಕಿದ್ದೆಲ್ಲವೂ ಪ್ರಭಂಜನ ವಿಠ್ಠಲನ
ದಕ್ಕಿದ್ದೆಲ್ಲವೂ ಪ್ರಪಂಚನ ವಿಠ್ಠಲ ಕೊಟ್ಟಿದ್ದೆಂದು ಉಳಿದಿರ ಬದುಕು ಕಳಿಬೇಕಲ್ಲ. ಹೌದಾ? ನಮಗೆ ಲಭ್ಯವಿರುವಂತಹ ಬದುಕನ್ನು ಅವ ಕೊಟ್ಟಿದ್ದೇ ಪ್ರಸಾದ. ಅದನ್ನೇ ನಾವೇನಪ್ಪ ಅಂತಂದರೆ ಮನಸ್ಸಾ ಸ್ವೀಕರಿಸಿ ಅವನ ಅಣಿತಿಯಂತೆ, ಅವ ತೋರಿಸಿದ ದಾರಿಯಂತೆ ನಾವು ಸಾಗಬೇಕು ಮತ್ತು ಅವನು ನಮ್ಮನ್ನು ಎಲ್ಲಿ ಕೊಂಡೊಯ್ಯುತ್ತಾನೋ ಅಲ್ಲಿ ಹೋಗಬೇಕು. ಇದರ ಹೊರತು ನಮ್ಮಲ್ಲಿ ಮತ್ತೇನಾದರೂ ಪರ್ಯಾಯವಿದೆಯೇ? ಖಂಡಿತ ಇಲ್ಲ. ಪ್ರಪಂಚನ ವಿಠ್ಠಲ ಬಯಸ್ತಾನ ಏನು ಅದನ್ನೇ ಇಲ್ಲಿ ನಡೆಸ್ತಾನ. ಅವು ಏನು ನಡೆಸ್ತಾನ ನಾವು ಅದನ್ನು ಪಾಲಿಸ್ತೀವಿ ಮತ್ತು ಸ್ವೀಕರಿಸಲೇಬೇಕು. ಯಾಕಂದರೆ ಬಯಸಿದ್ದೆಲ್ಲವೂ ಸಿಕ್ಕುವುದಿಲ್ಲ. ನಮಸ್ಕಾರ ಆತ್ಮೀಯರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಸುಮಾರು ನೂರಾರು ವಾಣಿಗಳನ್ನು ನಾನು ಈಗಾಗಲೇ ವಾಚನವನ್ನು ಮಾಡಿ, ಅಂದರೆ ಪರಿಮಳ ಪ್ರಕಾಶನದ ಪ್ರವೀಣ ವಾಹಿನಿಯ ಯೂಟ್ಯೂಬ್ ಚಾನಲ್ನ ಪ್ರವೀಣ ವಾಣಿಗಳನ್ನು ಅಲ್ಲಿ ವಾಚನ ಮಾಡಿದ್ದೇನೆ, ವಿಶ್ಲೇಷಣೆ ಮಾಡಿದ್ದೇನೆ ಮತ್ತು ನಿಮ್ಮೊಂದಿಗೆ ಪರೋಕ್ಷವಾಗಿ ಏನಪ್ಪ ಅಂದರೆ ನಾನು ಪ್ರೀತಿಯನ್ನು ಅನುಭವಿಸಿದ್ದೇನೆ, ಸಂತಸವನ್ನು ಪಟ್ಟಿದ್ದೇನೆ ಮತ್ತು ನೀವು ಹರಿಸಿದ್ದನ್ನು ನಾನು ಮನಸ್ಸಾಪೂರ್ವಕವಾಗಿ ಸಂಭ್ರಮಿಸಿದ್ದೇನೆ. ಇದರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ಅದಕ್ಕೆ ಆತ್ಮೀಯರೇ, ಬಂಧುಗಳೇ, ನೀವು ಇದನ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಪ್ರವೀಣ ವಾಹಿನಿಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಮತ್ತೊಮ್ಮೆ ಮತ್ತೆ ನನ್ನನ್ನು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಇದಕ್ಕಿಂತಲೂ ಹೆಚ್ಚು ಉತ್ತಮ ಕಾರ್ಯವನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ನೀಡಬೇಕು ಅನ್ನುವಂತಹ ಮಾತಿನೊಂದಿಗೆ ಇಂದಿನ ಪ್ರವೀಣವಾಣಿ ಬಯಸಿದ್ದೆಲ್ಲ ಸಿಕ್ಕುವುದಿಲ್ಲ ಅನ್ನುವುದರ ಜೊತೆಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ, ಬಿಜಿಗೆ ಚಂದ್ರ, ಸಿದ್ಧಾರ್ಥ B.Ed ಕಾಲೇಜ್ನ ಪ್ರಾಧ್ಯಾಪಕ ಮತ್ತು ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. ಈ ಒಂದು ಸ್ಥಳದಿಂದ ನಿಮ್ಮೆಲ್ಲರನ್ನ ಎಲ್ಲೆಲ್ಲಿದ್ದೀರಿ ಬಹಳಷ್ಟು ದೂರದವರೆಗೆ ನಾನು ನಿಮ್ಮನ್ನು ಕಾಣ್ತೀನಿ, ಸಂಧಿಸ್ತೀನಿ, ನನ್ನ ವಿಚಾರಗಳನ್ನು ಹಂಚಿಕೊಳ್ತೀನಿ. ಅದಕ್ಕೆ ನಿಮ್ಮ ಸ್ಪಂದನವೂ ಕೂಡ ಸಾಕಷ್ಟಿದೆ. ಅದು ನಿರಂತರ ಮುಂದುವರಿಯಲಿ, ಹೆಚ್ಚಾಗಲಿ ಅನ್ನುವಂತಹ ಆಶಯದೊಂದಿಗೆ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.